ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರಿಗೂ ಹೇಗಿದ್ದೀರಾ? ನಾನು ಶೈಲಜಾ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಒಂದು ವಿಶೇಷವಾದ ದಿನ. ಈ ದಿನ ಕುಡಿಬಹುದಾದಂತಹ ಒಂದು ಕಷಾಯದ ಬಗ್ಗೆ ನಾವೀಗ ಕ್ವಿಕ್ಕಾಗಿ ತಿಳ್ಕೊಳ್ಳೋಣ. ಇವತ್ತು ಭೀಮನ ಅಮಾವಾಸ್ಯೆ. ಎಲ್ಲರಿಗೂ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು. ಹಾಗೆ ನಮ್ಮ ತುಳುನಾಡ ಜನತೆಗೆ ಇವತ್ತು ಆಟಿ ಹಬ್ಬ. ಸಮಸ್ತ ತುಳುವೊಪ್ಪೆ ಮಾತ ಬಂಧುಲೆಗೂ ಆಟಿ ಅಮಾವಾಸ್ಯೆ ಪರ್ವದ ಎಡ್ಡೆಪ್ಪುಲು. ನಾವಿವತ್ತು ವನಸಿರಿಗಳನ್ನು ಬಳಸಿ ತುಂಬ ಸಿಂಪಲ್ಲಾಗಿ ಮಾಡ್ಬೋದಾದಂತಹ ಒಂದು ಕಷಾಯದ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ತುಂಬ ಪವರ್ಫುಲ್ ಆಗಿರುತ್ತೆ ಅದು. ಈ ದಿನ ಮಾಡೋ ಕಷಾಯ ಯಾಕೆ ಅಷ್ಟು ಪವರ್ಫುಲ್ ಆಗಿರುತ್ತೆ ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಇದಕ್ಕೋಸ್ಕರ ನಾನಿಲ್ಲಿ 1 ಗ್ಲಾಸ್ ನೀರು ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಮೆಂತ್ಯವನ್ನು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಕಾಳನ್ನು ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾವು ಯಾವುದಾದ್ರೂ ವನಸಿರಿಗಳನ್ನು ಬಳಸಿ ಇವತ್ತು ಕಷಾಯವನ್ನು ಮಾಡ್ಕೊಳ್ಬೋದು. ಜೊತೆಗೆ ನಾನಿಲ್ಲಿ ಪೆಪ್ಪರ್ ಪೌಡ್ರ್, ಸ್ವಲ್ಪ ಕಾಳು ಮೆಣಸಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಈ ಎಲ್ಲವನ್ನು ಕೂಡ ನಾವು ಪುಡಿ ಮಾಡಿ ಹಾಕ್ಬೋದು. ಜೊತೆಗೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಎಲ್ಲ ಇಡೀ ಕಾಳು ಹಾಕಿದ್ದೀನಿ. ಜೀರಿಗೆ, ಮೆಂತ್ಯ ಮತ್ತು ಕೊತ್ತಂಬರಿಯನ್ನು ಇದನ್ನು ಪುಡಿ ಮಾಡಿ ಹಾಕಿದರೆ ತುಂಬ ಒಳ್ಳೆಯದು. ಯಾಕೆಂದರೆ ನಾವು ಈಗಾಗಲೇ ಬೆಳಗ್ಗೆ ಕುಡಿದಿದ್ದೀವಿ ಕಷಾಯ. ನಾನು ತೋರಿಸೋಣ ನಿಮಗೆಲ್ಲ ಅಂದ್ಕೊಂಡು ವಿಡಿಯೋ ಮಾಡ್ತಾ ಇರೋದ್ರಿಂದ ಅದು ಬೇಗ ಮೆತ್ತಗಾಗುತ್ತೆ ಅಂದ್ಕೊಂಡು ಹಾಗೆ ನೀರಿಗೆ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ನೋನಿಕಾಯಿ. ನೋನಿ ಅಂದರೆ ನೀವೆಲ್ಲ ಕೇಳಿರ್ಬೋದು, ಅದೊಂದು ಹಣ್ಣು. ಅಮೃತ್ ನೋನಿ ಅಂತ ನೀವು ಟಿ ವಿಯಲ್ಲಿ ಕೇಳಿರ್ತೀರ. ಈ ಹಣ್ಣುಗಳನ್ನ ನಾನು ನಮ್ಮ ತೋಟದಲ್ಲಿ ಒಂದು ಮರದಲ್ಲಿತ್ತು, ಅದನ್ನು ಒಂದು 3 ವರ್ಷದ ಹಿಂದೆ ತೊಗೊಂಡು ಬಂದು ಒಣಗಿಸಿ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಕಾಯಿ ಇರುವಾಗ ಹಸಿರಿರುತ್ತೆ, ಹಣ್ಣಾದರೆ ಬಿಳಿ ಇರುತ್ತೆ. ತುಂಬ ಬೇಗ ಮೆತ್ತಗಾಗ್ಬಿಡುತ್ತೆ. ಇದನ್ನು ಹಣ್ಣು ಆಗ್ತಿದ್ದ ಹಾಗೆ ಕಿತ್ತು ಒಣಗಿಸಿಟ್ಕೊಂಡ್ರೆ ಈ ರೀತಿ ನಮಗೆ ನೋನಿಕಾಯಿಗಳನ್ನ ನಾವು ಯಾವಾಗ ಬೇಕಾದರೂ ಉಪಯೋಗಿಸ್ಕೊಳ್ಬೋದು. ಇದನ್ನೆಲ್ಲ ನಾವು ಕುದಿಲಿಕ್ಕಿಡೋಣ. ಇದೀಗ 1 ಗ್ಲಾಸ್ ನೀರಿರೋದು ಅರ್ಧ ಗ್ಲಾಸ್ ಆಗಬೇಕು. ಆಗ ನಮಗೆ ಪರ್ಫೆಕ್ಟಾಗಿ ಕಷಾಯ ರೆಡಿ ಆಗುತ್ತೆ. ಫ್ರೆಂಡ್ಸ್, ಇವತ್ತೇ ಯಾಕೆ ಕಷಾಯ ಮಾಡಿ ಕುಡಿಬೇಕು ಅಂದರೆ, ಒಂದೊಂದು ಕಡೆ ಒಂದೊಂದು ಥರ ಪದ್ಧತಿ ಇದೆ. ಕೆಲವು ಕಡೆ ಗಂಡನ ಪಾದ ಪೂಜೆ ಮಾಡುವ ಪದ್ಧತಿ ಇದೆ. ನಾವೆಲ್ಲ ಗಂಡನ ಪಾದ ಮುಟ್ಟಿ ನಮಸ್ಕಾರ ಮಾಡ್ತೀವಿ ಅಷ್ಟೇ. ಆದರೆ ನಮ್ಮಲ್ಲಿ ಕಷಾಯ ಕುಡಿಯುವ ಪದ್ಧತಿ ಇದೆ. ಇವತ್ತೇ ಯಾಕೆ ಕಷಾಯ ಕುಡಿಬೇಕು ಅಂದರೆ, ಪುಷ್ಯ ನಕ್ಷತ್ರ ಅಮಾವಾಸ್ಯೆಯ ದಿನ ಬಂದರೆ ಅವತ್ತು ಗಿಡಮೂಲಿಕೆಗಳು ಅಂದರೆ ವನಸಿರಿಗಳು ನಮಗೆ 100% ರಿಸಲ್ಟನ್ನು ಕೊಡುತ್ತವೆ ಅಂತ ನಮ್ಮ ಹಿರಿಯರಿಗೆ ಗೊತ್ತಿತ್ತು. ಆದ್ದರಿಂದ ಇವತ್ತು ನಾವು ಯಾವುದಾದ್ರೂ ವನಸಿರಿಗಳನ್ನು ಬಳಸಿ ಅದರಿಂದ ಕಷಾಯ ಮಾಡಿ ಕುಡಿದ್ರೆ ನಮಗೆ ಒಳ್ಳೆಯ ಆರೋಗ್ಯ ಕೊಡುತ್ತೆ, ನಮ್ಮ ದೇಹಕ್ಕೆ ಅದು ಉಪಯೋಗವಾಗುತ್ತೆ ಅಂತ ನಮ್ಮ ಹಿರಿಯರು ಹಿಂದಿನಿಂದಲೂ ಕೂಡ ಕಷಾಯಗಳನ್ನ ಮಾಡಿಕೊಂಡು ಕುಡಿತಾ ಬಂದಿದ್ದಾರೆ. ನಮ್ಮ ಹತ್ರ ಏನು ಇಂಗ್ರೀಡಿಯೆಂಟ್ಸ್ ಇದೆಯೋ, ಶುಂಠಿ, ಬೆಳ್ಳುಳ್ಳಿ ಯಾವುದಾದ್ರೂ ಬಳಸಿ ನಾವಿವತ್ತು ಕಷಾಯವನ್ನು ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ವಿಡಿಯೋಗೊಂದು ಲೈಕ್, ಶೇರ್, ಕಾಮೆಂಟನ್ನು ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.